ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಮತ್ತೆ ನೀಟ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದೀರಾ. ಮತ್ತೆ ನೀಟ್ ಬಗ್ಗೆನೂ ಕೂಡ ಕೇಳ್ತಿದ್ದೀರಾ. ಆಕ್ಚುಲ್ ಆಗಿ ನೀಟ್ ಎಕ್ಸಾಮ್ ನಡೀತಿದೆ, ಇವತ್ತಿಂದ ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ನೀಟ್ ಎಕ್ಸಾಮ್ ಮುಗಿಲಿ, ಅದಾದ್ಮೇಲೆ ನೀಟ್ ಬಗ್ಗೆನೂ ಕೂಡ ಅಪ್ಡೇಟ್ ಕೊಡ್ತೀನಿ. ಇವಾಗ KCET ಬಗ್ಗೆ ಅಪ್ಡೇಟ್ ಕೊಟ್ಬಿಡ್ತೀನಿ. ಸೊ ಆಕ್ಚುಲ್ ಆಗಿ KCET ನ ಒಂದು ಪ್ರೊಸೀಜರ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂತೀನಿ. ಆಕ್ಚುಲ್ ಆಗಿ ನೀವು ಏನು PU ಮಾರ್ಕ್ಸ್ ನ ತಗೊಂಡಿದ್ರೋ ಅದರಲ್ಲಿ 50% ಮಾರ್ಕ್ಸ್ ಮತ್ತೆ KCET ನಲ್ಲಿ ಎಕ್ಸಾಮ್ ಏನ್ ಬರ್ದೆ ನೋಡಿ ಅದರ ಒಂದು 50% ಮಾರ್ಕ್ಸ್ ನ ತಗೊಂಡು ರ್ಯಾಂಕ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಮಾಡ್ತಾರೆ. ಬರೀ KCET ಮಾರ್ಕ್ಸ್ ಅನೌನ್ಸ್ಮೆಂಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ 98, 97 ಎಲ್ಲ ತೆಗೆದಿರ್ತಾರೆ. ಸೊ ಅದನ್ನು ಕೂಡ ಕನ್ಸಿಡರ್ ಮಾಡ್ಬೇಕಲ್ವಾ. ಸೊ ನಾನು ಈ ಒಂದು ವಿಡಿಯೋ ಮಾಡ್ತಿರುವಂತದ್ದು ಏನಪ್ಪಾ ಅಂದ್ರೆ, ಲಾಸ್ಟ್ ಇಯರ್ ನಾನೊಂದು PDF ನ ಪ್ರೊವೈಡ್ ಮಾಡಿದ್ದೆ. ಆಕ್ಚುಲ್ ಆಗಿ ನಿಮ್ಮ ಒಂದು ರ್ಯಾಂಕ್ ಪ್ರಕಾರವಾಗಿ ಯಾವ ಒಂದು ಕಾಲೇಜ್ಗೆ ನೀವು ಸೆಲೆಕ್ಟ್ ಆಗ್ತೀರಾ, ಸೊ ಆಪ್ಷನ್ ಎಂಟ್ರಿನಲ್ಲಿ ಯಾವ ಒಂದು ಕಾಲೇಜ್ ನೀವು ಪ್ರಿಫರ್ ಮಾಡಬಹುದು. ಇವಾಗ ಆಪ್ಷನ್ ಎಂಟ್ರಿನಲ್ಲಿ ತುಂಬಾ ಕಾಲೇಜಸ್ ನ ನೀವು ಆಡ್ ಮಾಡಬಹುದು. ಆ ಒಂದು ಕಾಲೇಜಸ್ ಅಲ್ಲಿ ಒಂದು ಕಾಲೇಜ್ ನಿಮ್ಗೆ ಅಲಾಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದು ಬೇಡ ಅಂತ ಹೇಳೋದಾದ್ರೆ ಸೆಕೆಂಡ್ ಕೌನ್ಸಲಿಂಗ್ ನೀವು ಅಟೆಂಡ್ ಮಾಡಬಹುದು. ಇದೇ ತರ 3-4 ಕೌನ್ಸಲಿಂಗ್ಸ್ ಇರುತ್ತೆ, ಓಕೆನಾ. ಸೊ ಇದೇ ತರ ನಿಮ್ಗೆ ಇಲ್ಲಿ ಒಂದು PDF ನ ಈ ಸದನ್ನು ಕೂಡ ರೆಡಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದ್ರೆ, ಇವಾಗ ಏನ್ ನಿಮ್ಮ ಒಂದು ರ್ಯಾಂಕ್ ಒಂದು 5,000 ರ್ಯಾಂಕ್ ಬಂತು ಅಂತ ಅನ್ಕೊಳ್ಳಿ. 5,000 ರ್ಯಾಂಕ್ ಅಲ್ಲಿ ಯಾವ್ದು ಬೆಸ್ಟ್ ಕಾಲೇಜು ಈ ಒಂದು ಸಿಟಿನಲ್ಲಿ, ಈ ಒಂದು ಕಾಲೇಜ್ ನಿಮ್ಗೆ ಬೆಸ್ಟ್ ಆಗಿರುತ್ತೆ, ಹೋಗ್ಬೋದು, ಈ ಒಂದು ಕಾಲೇಜ್ ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಒಂದು PDF ನ ರೆಡಿ ಮಾಡಿದ್ದೆ. ಎಲ್ಲರಿಗೂ ಕೂಡ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ ನಾನು. ಆಕ್ಚುಲ್ ಆಗಿ ಈ ವರ್ಷನೂ ಕೂಡ ಅದೇ ತರ PDF ನ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಒಂದು ರ್ಯಾಂಕ್ ಪ್ರಕಾರವಾಗಿ 500, 600 ಈ ತರ ರ್ಯಾಂಕ್ ಪ್ರಕಾರವಾಗಿ ಕಂಪ್ಲೀಟ್ 10,000, 15,000 ರ್ಯಾಂಕ್ ತನಕನೂ ಕೂಡ ನಿಮ್ಗೆ ನಾರ್ಮಲ್ ಆಗಿ ಒಂದು ಚಾರ್ಟ್ ತರ ಪ್ರಿಪೇರ್ ಮಾಡ್ಬಿಟ್ಟು ನಿಮಗೆ ಕೊಡ್ತೀನಿ. ಸೊ ಇದ್ರಲ್ಲಿ ನೀವೇನ್ ಚೆಕ್ ಮಾಡ್ಕೋಬೇಕು ಅಂದ್ರೆ, ನೀವು ಯಾವ ಊರಿಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರೋ ಅಲ್ಲಿ ಈ ಒಂದು ಕಾಲೇಜಸ್ ಅಲ್ಲಿ ಇಷ್ಟೇ ಕಟ್ ಆಫ್ ಆಗುತ್ತೆ. ಇದು ಯಾವ ರೀತಿ ಪ್ರಿಪೇರ್ ಮಾಡಬಹುದು ಅಂದ್ರೆ, ಲಾಸ್ಟ್ ಇಯರ್ ಮತ್ತೆ ಅದರ್ ಲಾಸ್ಟ್ ಇಯರ್ ನ ಒಂದು 2 years ನ ಒಂದು ಕಟ್ ಆಫ್ ನ ತಗೊಂಡು, ಅಂದ್ರೆ ಎಷ್ಟು ರ್ಯಾಂಕ್ ಕಟ್ ಆಫ್ ಆಗಿದೆ ಅದನ್ನು ತಗೊಂಡು ನಾವಿಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನ ಮಾಡಬಹುದು ಇದರಲ್ಲಿ. ಸೊ ಇದು ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಇದು ರೆಡಿ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಓಕೆನಾ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ, ಫ್ರೀ ಆಗಿ ಕೊಡ್ತೀನಿ, ಓಕೆನಾ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ರಿಸಲ್ಟ್ ಬಂದ್ಬಿಟ್ಟು ಇನ್ನೊಂದು 10-15 ದಿವಸದಲ್ಲಿ ಬಂದ್ಬಿಡುತ್ತೆ. ಇವಾಗ ಏನು ನೀಟ್ ಎಕ್ಸಾಮ್ ನಡೀತಿದೆ ನೋಡಿ, ಇವಾಗ ನಾರ್ಮಲ್ ಆಗಿ ಮೇ 17ನೇ ತಾರೀಕು ತನಕ ಈ ಎಕ್ಸಾಮ್ ಇದೆ, ಅದು ಎಕ್ಸಾಮ್ 2 ಇದೆ. ಸೊ ಅದು ಮುಗ್ದಿದ ತಕ್ಷಣ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಅನೌನ್ಸ್ಮೆಂಟ್ ಮಾಡ್ಬಿಡ್ತಾರೆ KCET ರಿಸಲ್ಟ್ನು. ಆಮೇಲೆ ಆಪ್ಷನ್ ಎಂಟ್ರಿ ಅನ್ನೋ ಒಂದು ಸ್ಟಾರ್ಟ್ ಆಗಿಬಿಡುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಬಗ್ಗೆ ಎಲ್ಲ ವಿಡಿಯೋಸು ನಮ್ಮ ಚಾನಲ್ ನಿಮಗೆ ಫ್ರೀಯಾಗಿ ಸಿಗ್ತಿರುತ್ತೆ, ಓಕೆನಾ. ಜೈ ಹಿಂದ್, ವಂದೇ ಮಾತರಂ.